ಜಾನಕಿ ನೀನು ಈ ಕಡೆ ಬರಮ್ಮ, ಪುಟಿ ನೀನು ಆ ಕಡೆ ಬಮ್ಮ. ರಾಮ, ಜಾನಕಿ, ಇದನ್ನ ನಮ್ಮನೆ ಹೆಣ್ಮಕ್ಳಾಗೆ ಬಂದು ರಕ್ಷಾಬಂಧನ ಆಚರಿಸಿ ಹೋಗ್ತಾ ಇದ್ದಾರಲ್ಲ, ಈ ನಮ್ಮ ಸುಬ್ಬಿ ಮತ್ತು ಕಮಲಿ ಅವರಿಗೆ ನಿಮ್ಮ ಕೈಯಾರೆ ಕೊಡಿ. ತಗೊಳ್ಳಿ ಸಾಹೇಬ್ರೆ. ಇದು ನಮ್ಗ ದೇವಿ ಸೀರೆ ಕಣಮ್ಮ. ಇದನ್ನ ನಮ್ಮನೆ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ನಿಮಗೆ ಸೇರಬೇಕು ಅನ್ನೋದು ದೈವಿ ಇಚ್ಛೆ. ತಗೊಳ್ಳಿ ಜಾನಕಿ, ಕೊಡಮ್ಮ. ಥ್ಯಾಂಕ್ಸ್ ರಾಮಣ್ಣ. ರಾಮಣ್ಣ, ಇದೇ ಖುಷಿನಾಗೆ ನಾವು ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋ ತಕ್ಕೊಳ್ಳೋಣ. ನಗಿಟ್ಟವ್ರೆ, ಒಂದು ಫೋಟೋ ತಕ್ಕೊಡಿ. ತಕ್ಕೊಡಿ. ಇಲ್ಲಿ ನೋಡಿ, ಹಿಂಗೆ ಐತಲ್ಲ, ತಕ್ಕೊಡಿ. ಬೇಗ ಹೋಗಿ ಎಲ್ಲರೂ ಹತ್ರ ಬನ್ನಿ, ಹತ್ರ ಬನ್ನಿ. ಎಲ್ಲಿ ತೋರಿಸಿ. ಫೋಟೋಲಿ ರಾಮಣ್ಣ ಏನ್ ತಂದ ನಕ್ಕಿದೀರಾ ಅಂತೀನಿ. ಸಾಹೇಬ್ರ ಕೈನಲ್ಲಿ ಫೋಟೋ ಇಟ್ಟಲ್ಲ ಮುಂದು ಹಂಗೆ. ಏನು ಅವನ್ ಫೋಟೋನಾ? ಏನಪ್ಪಯ್ಯ? ಸಾಹೇಬ್ರನ್ ಕರ್ಕೊಂಬರಕ್ಕೆ ಅಂತ ರೂಮ್ಗೆ ಹೋಗಿದ್ನಲ್ಲ, ಆಗ ಅವ್ರ ಕೈನಲ್ಲಿ ಅವನ್ ಫೋಟೋ ಇತ್ತು. ಆದ್ರೆ ಈಗಿಲ್ಲ. ಅದರಲ್ಲಿ ನಿಮ್ಮವ್ವ ಬಹಳ ಮುದ್ದಾಗಿ ನಗ್ತಿದ್ಲು ಅಂತ ನಾನು ಸುಬ್ಲಕ್ಷ್ಮಿಗೆ ಹೇಳ್ತಾ ಇದ್ದೆ, ಅಲ್ವೇನಮ್ಮ? ಹೌದಾ? ಹೌದು. ನಾನು ಅವನ್ ಫೋಟೋ ಸಿಕ್ಕೇ ಬಿಡ್ತೇನೋ ಅನ್ಕೊಂಡೆ. ರಾಮಣ್ಣ, ಅದಕ್ಕೆ ನೀವಿಬ್ರು ಯಾವಾಗ್ಲೂ ಹಿಂಗೆ ಖುಷಿಯಾಗಿರಿ, ನೋಡಕ್ ಸ್ಯಾನೆ ಚಂದಾಗಿರ್ತೈತೆ. ಕಮ್ಮಿ ನಮ್ ಕಣ್ಣೆ ಬಿದ್ದಿರ್ತೈತೆ ಕಣವ. ಹಂಗಾರೆ ಹೋಗಕ್ಕೂ ಮೊದ್ಲು ನಾವಿಬ್ರು ದೃಷ್ಟಿ ತೆಗ್ಬಿಟ್ಟು ಹೋಗುವ. ಒಳ್ಳೆ ಕೆಲ್ಸ. ಸಾಧುವ, ಹುಸಿ ದೃಷ್ಟಿ ತಟ್ಟೆ ತಕೊಂಬತ್ತೀರಾ? ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಊರವ್ರ ಕಣ್ಣು, ಬೇರೆಯವ್ರ ಕಣ್ಣು, ಯಾರ್ ಕೆಟ್ಟ ದೃಷ್ಟಿನೋ ಈ ನಮ್ ಜೋಡಿಯ ಕಿತ್ತಾಗದೆ ಇರ್ಲಿ. ಹೊಡೋಣ ಬಾವ. ಬರ್ತೀವಿ. ಬರ್ತೀರಮ್ಮಣ್ಣ. ಬರ್ತೀವಿ. ಹೋಗಿ ಬರ್ತೀವಿ. ಬರ್ತೀವಣ್ಣಯ್ಯ. ಹುಷಾರ್ ರಾಮಣ್ಣ. ಬರ್ತೀನಿ. ಬರ್ತೀನಿ. ಟಾಟಾ. ಮತ್ತ್ಯಾಕೆ ಬೇಜಾರು? ಸುಬ್ಬಿ ಕಮ್ಲಿ ಬಂದು ಹೋದ್ರಲ್ಲ, ಆಗಿದ್ನೆಲ್ಲ ಮರ್ತ್ಬಿಡಿ ರಾಮವ್ರೆ. ಸುಬ್ಬಿ ಕಂಬ್ಲಿ ಬಂದಿದ್ದು ಖುಷಿನೇಯ, ಆದರೆ ಊರ್ ಜನ ಎಲ್ಲ ಊಟ ಮಾಡದೆ ಹೊಂಟೋಗ್ಬಿಟ್ರಲ್ಲ.
ಈಗ ಊಟ ಎಲ್ಲ ಆಶ್ರಮಕ್ಕೆ ಸೇರ್ಸಾಯ್ತು. ಊಟ ವೇಸ್ಟ್ ಆಗಲಿಲ್ಲಲ್ಲ ಮಂಜ? ಆದ್ರೂ ಊಟನ ಯಾರು ತಿನ್ನಲೇ ಇಲ್ವಲ್ಲ, ಅದೇ ಬೇಜಾರು. ನಿಂಗೆ ಅದು ಮಾತ್ರ ಬೇಸರೇ? ಅನ್ನು ಮೇಡಮ್ ಬರಲಿಲ್ಲ ಅಂತ ಬೇಸರ ತಾನೆ? ಅದೇನೋ ನೆನೆದವರ ಮನದಲ್ಲಿ ಅಂತ ಬೇರೆ ಡೈಲಾಗ್ ಹೊಡಿತಿದೆ. ಕರೆದ್ರು ಬರಲೇ ಇಲ್ಲ ಮಂಜಣ್ಣ. ಹೋಗ್ಲಿ ಬಿಟ್ರಲ್ಲ, ಅವ್ರಿಗೆ ನನ್ನ ಮ್ಯಾಕ್ ಇಷ್ಟ ಇಲ್ಲ ಅಟ್ಟೆ. ಇನ್ಮ್ಯಾಕ್ ನಾ ಏನು ಮಾಡಿದ್ರು ಅವ್ರೇ ತೀರ್ಮಾನ ಮಾಡೋಗಂಟೆ ಏನೂ ಆಗೋಕ್ಕಿಲ್ಲ. ಸುಮ್ಕೆ ಮುಚ್ಕೊಂಡು ನನ್ನ ಕ್ಯಾಮೆ ನೋಡೋದು ವಾಸಿ. ಸರಿ ಕಂಡ್ರಲ್ಲ, ನಾನು ಬರ್ತೀನಿ. ಕ್ಯಾಮೆ ಐತೆ, ಹಾಂ ಬರ್ತೀನಿ. ಮಂಜಣ್ಣ ಓಲಿ ಬಿಡ್ರಲ್ಲ, ಅವನ ಪಡ್ಗಂತ ಕ್ಯಾಮೆ ಮಾಡ್ಕೊಂಡಿರ್ಲಿ. ಅನು ಮೇಡಮ್ಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡಿದ್ದಕ್ಕೆ ಬನ್ನಿ ಹೋಗಮ್ಮ. ಏನ್ರೋ ಇಷ್ಟು ಬೇಗ ಬರ್ತಿದ್ದೀರಾ? ಪೂಜೆ ಊಟ ಎಲ್ಲ ಆಗೋಯ್ತಾ? ಪೂಜೆ ಆಯಿತು, ಆದ್ರೆ ದೊಡ್ಡ ಮನೆಗೆ ಹೋಗಿನೇ ಅಲ್ವಾ ನೀವು ಬರ್ತಿರೋದು? ಏನಾಯ್ತು? ಎಲ್ರು ಎದ್ದು ಬನ್ನಿ, ಮನೆ ಮುಂದೆ ನಿಂತ್ಕೊಳ್ಳಿ. ಹೇಳಿದ್ ಕೇಳಿಸ್ಲಿಲ್ವಾ? ಕೈ ಮುಗಿದು ಕೇಳ್ಕೊತೀನಿ. ಹಾಗಾದ್ರೆ ಮಂಜ ಎಲ್ಲಿ? ಆ ಮಂಜನ ಶಾನೆ ಫೀಲಿಂಗ್ ಆಗಿ ಗದ್ದೆಲ್ಲ ಕ್ಯಾಮೆ ಮಾಡ್ತಾ ಇರ್ತಾನೆ. ಸರಿ, ನಾನು ನಿಮಗೆ ಸಿಕ್ತೆ ಅಂತ ಮಂಜಂಗೆ ತಿಳಿಸಿ. ಲವ್, ಈ ವಿಷಯ ಮಂಜುಂಗೆ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಮೊದ್ಲಿನ ಗಾನ್ಕೆ ಸರ್ದಂಗೆ ಆಡ್ತಾನೆ. ಸರಿನಾ? ಬರ್ರಿ. ರಾಮವ್ರೆ, ನೀವು ಊಟನೂ ಮಾಡಲಿಲ್ಲ, ಹಣ್ಣಾದರೂ ತಿನ್ನಿ, ತಗೊಳ್ಳಿ. ಇಲ್ಲ ನಮ್ಮರೆ, ನಂಗೇನು ಬೇಡ. ರಾಮವ್ರೆ, ನೀವೇ ಹೇಳ್ತಿದ್ರಿ ತಾನೆ ಊಟದ ಮೇಲೆ ಕೋಪ ತೋರಿಸ್ಬಾರ್ದು ಅಂತ. ತಗೊಳ್ತೀನಿ. ನಮ್ಮರೆ, ಮನ್ಸಿಗೆ ಸ್ಯಾನೆ ನೋವಾಗ್ಬಿಟ್ಟೈತೆ. ದೊಡ್ಡ ಮನೇಲಿ ಯಾವತ್ತೂ ಹಿಂಗಾಗಿರ್ಲಿಲ್ಲ. ಏಟು ಜನ ಬಂದ್ರೂ ಎಲ್ರಿಗೂ ಒಟ್ಟು ತುಂಬ ಅನ್ನ ಹಾಕೋ ಮನತನ ನಮ್ದು. ಆದ್ರೆ ಇವತ್ತು ಒಬ್ಬರು ಊಟ ಮಾಡದೆ ನೊಂದ್ಕೊಂಡು ಹೊಂಟೋಗ್ಬಿಟ್ರು. ಈಗ ನಾನು ಹೆಂಗೆ ಊಟ ಮಾಡಲಿ ನಮ್ಮವ್ರೆ? ಹಾಂ, ಅದೇ ಆ ಅಮ್ಮ ಒಬ್ಬರು ಬಂದಿದ್ರಲ್ಲ, ಅವ್ರನ್ನ ನಾನೇ ಕರ್ಕ ಬಂದೆ. ಪಾಪ ಅವ್ರಿಗೆ ಯಾರೂ ಇಲ್ಲ. ಅದೇ ದಿವಸ ಆಗಿತ್ತು ಊಟ ಮಾಡಿ. ಅವರು ಒಂದು ತುತ್ತು ತಿಂದೆ ಹೊಂಟೋಗ್ಬಿಟ್ರು. ಅವ್ರಂಗೇನೆ 8 ಜನ ಹಂಗೆ ಹೋದ್ರು ಗೊತ್ತಾ ನಮ್ಮರೆ? ಅಲ್ಲ, ಅವ್ರು ಹೋಗ್ಬೇಕಾದ್ರೆ ಅವ್ರ ಮಕ ನೋಡ್ಬೇಕಾಗಿತ್ತು. ನಂಬಿಸಿ ಕರ್ಕೊಬಂದು ಹಿಂಗೆ ಅಮ್ಮಾರ್ಸ್ಬಿಟ್ರಲ್ಲ ನಂಗೆ ನೋಡ್ಕೊ ಹೋಯ್ತಿದ್ರು. ಇಲ್ಲ ನಮ್ಮರೆ, ಆ ನೋಟ ನೆನೆಸ್ಕೊಂಡ್ರೆ ಒಂಥರ ಸಂಕಟ ಆಯ್ತಿದೆ. ಆಗಲ್ಲ. ನೀವೇಟ್ ಕ್ಷಮೆ ಕೇಳಿದ್ರು ನನ್ನಿಂದ ನಿಮ್ಮನ್ನ ಕ್ಷಮಿಸಕ್ ಆಗಕ್ಕಿಲ್ಲ ಕಣ್ರಲ್ಲ. ಅಣ್ಣು, ಆ ರಮೇಶ ಮಾಡಿದ ತೆಪ್ಪಿಗೆ ನಾವೇನೋ ಮಾಡಕ್ಕಾಯ್ತದೆ? ನೀನೇ ಹೇಳು. ಮಾಡಿದ್ದ ಅವನೇ ಇರ್ಬೋದು, ಆದ್ರೆ ಕರ್ಕೊಂಬಂದಿದ್ ನೀವು ತಾನ. ಹೊಟ್ಟಿ ಮಗ ಅವನನ್ನ ನಮ್ಮನೆಗೆ ಬಂದು ನಮ್ಮ ವಸ್ತು ಮೇಲೆ ಕೈ ಮಾಡಿದ್ಬಿಟ್ಟ. ಅವನಿಂದ ಇಡೀ ಊರವ್ರ ಮುಂದೆ ನಂಗೆ ಅವಮಾನ ಆಗೋಯ್ತು. ಥು, ಎಲ್ಲ ಅವನಿಂದ. ಅಣ್ಣೋ, ಇನ್ಮ್ಯಾಕೆ ಅವನ ಜೊತೆಗೆ ಸೇರಬಾರ್ದು ಅಂತ ತೀರ್ಮಾನ ಮಾಡಿದೀವಿ. ಇದೊಂದು ಕಿತ ಏನೋ ಇನ್ಮ್ಯಾಕ್ ಸೇರಬಾರ್ದು ಅಂತನ? ಇವತ್ತಾಗಿರೋ ಅನಾಹುತಕ್ಕೆ ನಿಮ್ಮಪ್ಪ ಬೇಡ ಬಿಡು, ನೀನೇ ಉತ್ತರ ಹೇಳ್ತೀವಲ್ಲ.
ಮಗಳು ನೀವೇ ಹೇಳಿ, ಇನ್ಮ್ಯಾಕೆ ನಾನು ಹೆಂಗ್ಲ ದೊಡ್ಡ ಮನೆಗೆ ಹೋಗಿ ಮುಖ ತೋರಿಸ್ಲಿ? ಇಲ್ಲ, ಇವಾಗ ನಾನು ವಾಪಸ್ ಮನೆ ಹೋಗಕ್ಕಿಲ್ಲ. ಇಲ್ಲೇ ಎಲ್ಲನ ರಾತ್ರಿ ಮಲ್ಕತ್ತೀನಿ. ಬಿಡ್ರಲ್ಲ. ಸರಿ ಹಂಗಾರೆ ನನ್ನ ನೀವೇ ಕರ್ಕೊಂಡು ಹೋಗಿ, ನಾನೇ ಯಾವ್ದಾದ್ರು ಜಾಗ ಸರಿ ಮಾಡ್ಕೊತೀನಿ. ನಾಡ್ರಲ್ಲ ನಾಡ್ರಿ. ನಿಜಾನ ಇನ್ನು ಮುಂದೆ ಕೂಗಾಡಿ ರಂಪಾಟ ಮಾಡಿ ಕಾರ್ಯ ಸಾಧಿಸ್ಕೊಳಕ್ಕೆ ನಮ್ಮ ಹಳೆ ಡ್ರಾಮಾ ವರ್ಕೌಟ್ ಆಗಲ್ಲ ಕಣೆ. ನಾನೇನಾದರೂ ಹಾಗೆ ಮಾಡಿದ್ರೆ ಅವ್ರ ಎಲ್ಲರ ದೃಷ್ಟಿಲಿ ನಾನು ಕೆಟ್ಟವಳಾಗ್ತೀನಿ. ಇಲ್ಲ, ಆ ಕೋಣನ ಕಣ್ಣಿಗೆ ಏನಾದರೂ ನಾನು ಕೆಟ್ಟವಳಾಗಿ ಕಂಡ್ರೆ ಎಲ್ಲ ಮುಗ್ದು ಹೋಗುತ್ತೆ. ನಾನು ಅಂದ್ಕೊಂಡಿದ್ದು ನಡಿಬೇಕು ಅಂದರೆ, ಇವ್ರು ಎಲ್ಲರ ಮೇಲೂ ನಾನು ಅಧಿಕಾರ ಚಲಾಯಿಸಬೇಕು ಅಂದರೆ, ಮೊದಲು ನಾನು ಇವ್ರು ಎಲ್ಲರೂ ಅನುಕಂಪನೂ ಪಡ್ಕೋಬೇಕು. ಲೇ ಚಂದ್ರಿ ಅಕ್ಕ, ಮನೆಯವರೆಲ್ಲರೂ ನನ್ನ ರಾಣಿಯಾಗಿ ನೋಡ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಎಲ್ಲರೂ ನನ್ನ ಮಾತನ್ನೇ ಕೇಳೋ ಹಾಗೆ ಮಾಡ್ತೀನಿ. ಹೌದಾ ಅಕ್ಕ? ಅದಕ್ಕೆ ಈಗ ನೀನು ಒಂದು ಕೆಲಸ ಮಾಡಬೇಕು. ಹೇಳಿ ಅಕ್ಕ. ನೀನು ಹೋಗಿ ಆ ಮುದ್ಕಿನ ನನ್ನ ರೂಮಿಗೆ ಕರ್ಕೊಂಡು ಬಾ. ಈ ಕುತಂತ್ರ ಎಲ್ಲ ಕೆಲ್ಸಕ್ಕೆ ಬರ. ಇನ್ನು ಮೇಲೆ ಏನೇ ಇದ್ರೂ ರಾಜತಂತ್ರ. ಈಗ ಮನೆಗೆ ಅಪ್ಪಯ್ಯಂಗೆ ಎಲ್ರಿಗೂ ಅಶೋಕಂದು ಏನಾರ ಕಿತಾಪತಿ ಐತಾ ಅನ್ನಿಸ್ತೈತೆ. ಮನ್ಸಂಗೆ ಏನು ಬೇಕಾದ್ರೆ ಕೊಡ್ತೀನಿ ಅಂತೇಳಿ ಮೋಸ ಮಾಡ್ಬಿಡಿ, ಅವ್ನು ಕ್ಷಮಿಸ್ಬಿಡ್ತಾನೆ. ಆದರೆ ತಿನ್ನ ಅನ್ನೋದಾಗ ಮೋಸ ಮಾಡಬಾರ್ದು. ಆ ಸಾಪ ಸುಮ್ಕೆ ಬಿಡಕ್ಕಿಲ್ಲ. ಈ ಅಶೋಕ ಆಸ್ತಿ ಭಾಗದ ವಿಚಾರ ಎತ್ತಾಗಿಂದ ಏನಾರ ಒಂದೊಂದು ತೊಂದರೆ ಆಯ್ತಾನೆ ಐತೆ. ಮೊದ್ಲು ಅದನ್ನ ಸರಿ ಮಾಡಬೇಕು. ಇಲ್ಲಾಂದ್ರೆ ಈ ಮನೆ ಮಾತ್ರ ಅಲ್ಲ, ಈ ಊರಾಗ ಯಾರಿಗೂ ನೆಮ್ಮದಿ ಇರಕ್ಕಿಲ್ಲ. ಇವಂದು ಯಾವಾಗಲೂ ಇದೇ ಆಯಿತು, ಎಲ್ಲದಕ್ಕೂ ಹಿಂಗೆ ಗೊಣಗ್ತಿರ್ತಾನೆ ಅಂತ ಸುಮ್ಕಾಗ್ಬಿಟ್ರಾ? ಚೆ ಹಾಗಲ್ಲ ರಾಮೋರೆ. ಎಲ್ಲರ ಕಷ್ಟನ ನಿಮ್ಮ ಕಷ್ಟ ಅಂತ ಭಾವಿಸಿ ದುಃಖ ಪಡ್ತೀರ. ನಿಮ್ಮ ಸಂತೋಷನ ಎಲ್ಲರಿಗೂ ಹಂಚಿ ಅದನ್ನು ನೋಡಿ ಸಂತೋಷ ಪಡ್ತೀರ. ನಿಮ್ಮ ಮನಸ್ಸಿಗೆ ಯಾವುದು ಸಾಟಿ ರಾಮೋರೆ? ಆದರೆ ನಿಮ್ಮ ಮನಸ್ಸಿನಲ್ಲಿ ನಾನೂ ಇದ್ದೀನಿ ಅಲ್ವಾ? ನಿಮಗೆ ದುಃಖ ಆದಾಗ ನನಗೂ ಹಾಗೇ ಆಗುತ್ತೆ ಅಲ್ವಾ? ಅದನ್ನು ಸ್ವಲ್ಪ ಯೋಚನೆ ಮಾಡಿ ರಾಮು ಅವರೇ. ನಮ್ಮರೆ ಮೊದಲು
ಈ ಆಸ್ತಿನೆಲ್ಲ ನೀನೇ ಮಡಿಕಳಪ್ಪ ಅಂತ ಹೇಳ್ಬಿಟ್ಟು ಯಾವ ತೊಂದರೆನೂ ಬೇಡ ಅಂತ ಎಲ್ಲ ಅವನಿಗೆ ವಹಿಸ್ಬಿಡ್ತೀನಿ. ಏನಂತೀರಾ? ಬಿಡ್ರು, ನಾ ಬರಕ್ಕಿಲ್ಲ ಅಂದ್ರೆ ನಾ ಎಲ್ಲಿಗ್ಲಾ ಕರ್ಕೊಂಡು ಹೋಯ್ತಿದ್ದೀರಾ? ಅಣ್ಣ ಸುಮ್ಕೆ ಬಾಣ, ಈಗ ಆಗಿರೋ ಸಾಲ್ದೆ ಸುಮ್ಮನೆ ಮನೆಗೆ ನಡಿ. ಮನೆ? ಓ ಮನೆನಾ? ನೋ ಚಾನ್ಸ್. ನಾನು ಇಲ್ಲೇ ಎಲ್ಲ ನಾ ಮಲ್ಕೋತೀನಿ. ಹಾ, ಅಲ್ಲಿ ನಾ ಅಲ್ಲೇ ಮನೆ ಕಳದು. ಅಡು ಅಲ್ಲ, ಬೇಡ ಬಾಣು, ಹೋಗಲ್ಲ. ಇದ್ದೇ ನಿಮ್ಮ ಅಪ್ಪನ ಜಾಗ, ಬೇಡ ಅನ್ನಕ್ಕೆ ನಾನು ಅಲ್ಲೇ ಮನೆ ಕಳ. ಅಡ ನಿಂತ್ಕೊಳ್ಳಲ್ಲ, ಬೇಡ ಬಾಣ, ನಾನು ಇಲ್ಲೇ ಮನೆ ಕಳದ. ಇದೇ ಜಾಗ ಬೆಸ್ಟ್, ನಾನು ಇಲ್ಲೇ ಮನೆ ಕಳೆದ. ಇದೇಲ್ಲ ಇದು ಏನೋ ಬಿದ್ದೈತೆ. ಅಣ್ಣು ಪಾಪ ಯಾರೋ ಮಲ್ಗವ್ರೆ, ಹೊಂಟೋಗೋಣ ಬಾನು. ಹೊಂಟೋಗದ? ಇದೇ ನೀವು ಅಪ್ಪನ ಆಸ್ತಿನ? ಎದ್ದೆ ಅದೇ ಎದ್ದೇಳೇ. ಈ ಊರೇ ನಂದು, ಇದು ನನ್ನ ಜಾಗ. ಹೋಯ್ತಾ ಇರು, ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡಿಮ್ಮ. ನೀನೆಲ್ಲ ಅವತ್ತವ ಕ್ಷಮೆ ಕೊಳ್ತಿದ್ಯಾ? ಹೋಯ್ತಾ ಇರು. ನಾ ಇಲ್ಲೇ ಮನೆ ಕಟ್ಟಿ, ನಮ್ದು ಇದೇ ಜಾಗ. ರಾಮೂರೇ, ಬೆಳಗ್ಗೆ ನೀವು ಅನ್ಕೊಂಡು ಹಾಗೆ ಮಾಡಿ. ಇವಾಗ ಯೋಚನೆ ಮಾಡ್ತೀನಿ, ಮಲ್ಕೊಳ್ಳಿ. ಎದ್ದೇಳಿ ಎದ್ದೇಳಿ. ಸಾರಿ ರಾಮೂರೇ, ನೋವಾಯ್ತಾ? ಇಲ್ಲ, ಓಸಿ ಜುಮ್ಮಂತೂ ಅಷ್ಟೇ. ಎಲ್ಲಿ ಕೈ ತೋರಿಸಿ. ಇನ್ನೂ ಗುಣ ಆಗಿಲ್ವಾ? ನಿಮ್ಗೂ ಆಯಿಂಟ್ಮೆಂಟ್ ಹಚ್ಚಕ್ಕೆ ಹೇಳಿದ್ನಲ್ಲ. ಛೇ, ನಾನು ಮರ್ತು ಹೋದೆ. ಇಲ್ಲಿ ಆಯಿಂಟ್ಮೆಂಟ್ ಹಚ್ತೀನಿ. ಪರವಾಗಿಲ್ಲ ಬಿಡಿ ನಮ್ಮರೆ. ನಮ್ಮರೆ ಮತ್ತೆ ಅವನ ಫೋಟೋ ಬಿದ್ದು ಹೊಡೆದೋಯ್ತಲ್ಲ, ಅದ್ರ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಂಡಿಲ್ಲ ನೋಡಿ. ಅಯ್ಯೋ ದೇವ್ರೆ, ಯಾಕೆ ನಾನೇ ತಲೆ ಕೆಡಿಸ್ಕೊಂಡಿಲ್ಲ. ಇರಿ, ಒಂದು ನಿಮಿಷ ನೋಡ್ಕೊಬರ್ತೀನಿ. ರಾಮೂರೇ, ಬೆಳಗ್ಗೆ ಎದ್ಮೇಲೆ ನೋಡಿದ್ರೆ ಆಯ್ತು, ಮಲ್ಕೊಳ್ಳಿ. ನಮ್ಮರೆ 2 ನಿಮಿಷ ಈಗೊಂದು ನೋಡ್ಕೊಬಂದ್ಬಿಡ್ತೀನಿ ತಡ್ರಿ. ಬಂದೆ. ಇದಕ್ಕೆ ಆವತ್ತೇ ಗಾಜಾಗಿಸ್ಬೇಕಿತ್ತು.